ಅಭಿಮಾನ ಅನ್ನೋ ಹೆಸರಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಮಾಡ್ಕೊಂಡು 1000 ಜನ ಇರೋಬ್ಬ ಇದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಮಾತಾಡಲ್ಲ ನಾನು. ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ? ಮಾಡ್ಕೊಂಡ್ ಬಂದಿದ್ದೀರಾ 73ರಿಂದ 73ರಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಒಂದು ರಾಜ್ಯೋತ್ಸವ ಡಿಸರ್ವ್ ಇಲ್ವಾ? ಇನ್ನೇನು ಅನೌನ್ಸ್ ಮಾಡ್ಬೇಕು. ನಿಮಗೆ ಬಂದಿಲ್ಲ? ಇಲ್ಲ ಮೇಡಮ್, ಬಹುಶಃ ನನಗೆ ಅರ್ಹತೆ ಇಲ್ಲ ಅನ್ಸುತ್ತೆ. ನಾನೇನೋ ಒಂದು ಸಣ್ಣ ಇದು ಸ್ಮಾಲ್ ಟೈಮ್ ಆರ್ಟಿಸ್ಟ್ ಅಂತೆಲ್ಲ ಹಾಗೆ ಅಂತಂತ ಅಂದರೆ ನನಗೆ ಬೇಜಾರಿದೆ, ಇಲ್ಲ ಅಂತಲ್ಲ. ಇಷ್ಟು ವರ್ಷ ಕಲಾವಿದೆಯಾಗೇ 55 ವರ್ಷ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದು ರೆಕಗ್ನಿಷನ್ ಇರ್ಬೋದಾಗಿತ್ತು ಅಂತ ಅನಿಸುತ್ತೆ. ನೂರೊಂದು ನೆನಪು. ನಿಮ್ದು ಏರಿಯಾನೇ ಒಂಥರ ಎಲ್ಲ ಸಿನಿಮಾದವ್ರು. ಆರ್ತಿ ಅವರು ಸ್ನೇಹಿತರೆ, ನೀವೆಲ್ಲ ಆರ್ತಿ ಅಂತಿರಲ್ಲ. ಇಲ್ಲೇ ಇದ್ದಿದ್ದು ಇಲ್ಲೇ ಈಗ ನಿಮ್ಮ ಅಲ್ಲಿ ಮುಂದೆ 15th ಕ್ಲಾಸ್ ಅಲ್ಲಿ ಪುಟ್ಟಣ್ಣಜ್ಜಿ ಯಶಸ್ಸಿನ ಕಳ್ಕೊಂಡು ವಾಕ್ ಮಾಡ್ಕೊಂಡು ಬರೋರು. ಈಗ ನೀವು ಸರ್ಕಲ್ ಅಲ್ಲಿ ಚೇಂಜ್ ಮಾಡಿದ್ರಲ್ಲ, ಅಲ್ಲಿ ಕಾರ್ನ ಕಳಿಸ್ಬಿಡೋರು. ಆ ಮಗು ಕೈ ಹಿಡ್ಕೊಂಡು ಕರ್ಕೊಂಡು ವಾಕ್ ಮಾಡ್ಕೊಂಡು ಅಲ್ಲಿ ನೋಡಿದ್ದೀರಾ? ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀರಮ್ಮ. ಇಲ್ಲೇ ಹೋಗಿ ಭೇಟಿನೂ ಮಾಡಿದ್ವು. ಬಟ್ ಅಷ್ಟೇ, ಅವರು ಸ್ವಲ್ಪ ರಿಸರ್ವ್ಡ್, ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಬಟ್ ಮಾರ್ಬಿಟ್ರು ಅಂತ ಕಾಣುತ್ತೆ. ಮಾರ್ಬಿಟ್ರು ಅಂದ್ರೆ ಸುಮಾರು ದಿವಸ ಅವರು ಬಾಡಿಗೆಗೆ ಇದು ಕೊಟ್ಟಿದ್ರು ಏನೋ. ಆಮೇಲೆ ಈಚೆಗೆ ಇದಕ್ಕೆ ಕೊಟ್ರಂತಲ್ಲ, ಅದು ಯಾವುದು ಇದ್ರ ಹತ್ರ ಇದೆಯಲ್ಲಪ್ಪ, ಚಾಮರಾಜನಗರದ ಹತ್ರ ನಮ್ಮ ಇವರು ಆಶ್ರಮ ಅಲ್ಲ, ನಮ್ಮ ಇವರ ಸ್ಕೂಲ್ ಜಯಂತ, ಅವ್ರ ಹೆಸರೇನು, ಜಯದೇವ್ ಅವರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದು ಮಾಡಿದಾರಲ್ಲ ಎಲ್ಲ, ಅಲ್ಲಿ ಟ್ರೈಬಲ್ ಪೀಪಲ್ಗೆ ಅಲ್ಲಿ ಕೊಟ್ಬಿಟ್ರು. ಅದನ್ನ ಮನೇನೆ ಮಾರ್ಬಿಟ್ಟೆ ದುಡ್ಡು ಕೊಟ್ರು, ಏನೋ ಮಾಡ್ಬಿಟ್ರು, ಅದನ್ನ ಕೊಟ್ರು. ನೀವು ಆರ್ತಿ ಅವರು, ಆಮೇಲೆ ತಾರಮ್ಮ ಇವಾಗ ಇಲ್ಲೇ ಇದ್ರು, ಈಗ ಕಮರ್ಷಿಯಲ್ಗೆ ಡಿಮಾಲಿಷ್ ಮಾಡ್ಬಿಟ್ರು. ಸುಂದರಣ್ಣ ಮನೆ ಮಾಡ್ಬಿಟ್ರು. ಮಮತಾರಾವ್ ಇಲ್ಲೇ ಇದ್ರು. ಮಮತಾರಾವ್ ಇಲ್ಲಿಂದ ಅಲ್ಲಿ ಕೊಟ್ಟೋಗ್ಬಿಟ್ರು 4th D ಬ್ಲಾಕ್ಗೆ. ಆಮೇಲೆ ಇನ್ಯಾರು ಗಿರೀಶ್ ಕಾರ್ನಾಡ್ ಸರ್, ಅವರು ಇದ್ರು. ನಾನು ಅಲ್ಲಿ ಅವ್ರ ಮನೇಲಿ ಮಾಡಿದ್ವಲ್ಲ ಆಗತ್ತ, ಮತ್ತೆ ಅವ್ರದ್ದೇ ಒಂದು ಸೀರಿಯಲ್ ಮಾಡಿದ್ದೆ ಕಾರ್ನಾಡ್ ಸರ್. ಆ ಥರ ಎಲ್ಲರ ಜೊತೆ ವರ್ಕ್ ಮಾಡಿದೆ. ಅದೇ ಅಪ್ಪಾಜಿ ಜೊತೆ ವರ್ಕ್ ಮಾಡಲಿಲ್ಲ. ಅಂಬರೀಷ್ ಅಣ್ಣ ಮಾತ್ರ ಮೈಸೂರಿನವರಲ್ವಾ, ಏನ್ ಮೈಸೂರು ಅನ್ನೋರು. ಇಷ್ಟೆಲ್ಲ ಮಾಡಿದ್ರೆ ಅವ್ರ ಜೊತೆ ವರ್ಕ್ ಮಾಡೋ. ವಿಷ್ಣು ಸರ್ ಜೊತೆ ಒಂದು 3 ಸಿನಿಮಾ ಮಾಡಿದೆ. ಅವ್ರಿಗೊಂದ್ಸಲ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ ವಿಷ್ಣು ಸರ್. ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಗೊತ್ತು. ಅವ್ರ ಸಿಸ್ಟರ್ಸ್ ಅಷ್ಟು. ಅವರ ಅಣ್ಣ ತೊಗಲಕ್ ಇದು ಮಾಡಿದ್ರು, ರವಿ ಅವ್ರದ್ದು ಇದ್ರೊಳಗಡೆ ನಾನು ಮಾಡಿದೆ. ಅವಳು ತೊಗಲಕ್ ಅಮ್ಮನ ಪಾತ್ರ ಮಾಡಿದೆ ಅದರೊಳಗಡೆ. ಸರಿ, ಇನ್ಯಾರು ನೋಡದೆ ಇದ್ದಿದ್ದಂತಂದರೆ ಅಂಬರೀಷ್ ಅಣ್ಣನ ಜೊತೆ ಮಾಡ್ತಾಯಿದ್ದೆ. ಅಪ್ಪಾಜಿ ಜೊತೆ ಅವ್ರದ್ದೇ ಇದು ಮಾಡಿದ್ನಲ್ಲ, ಬೆಳೆದಿಂಗಳಾಗಿ ಬಾ ಅಂತ ಒಂದು ಸೀರಿಯಲ್, ಅದರೊಳಗಡೆ ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಅಪ್ಪು ಜೊತೆ ಅದನ್ನೇ ಹೇಳ್ತಾ ಇದ್ದೆ. ಅಪ್ಪು ಜೊತೆ ನೋಡು, ಅಪ್ಪು ಎಷ್ಟು ಸ್ವಸ್ತಿಕ್ ಮಾಡಿದಾಗ ಮತ್ತು ಆ ಬೆಳೆದಿಂಗಳಾಗಿ ಮಾಡಿದಾಗ ಅವರ ಇದಕ್ಕೆಲ್ಲ ಸಿಮ್ಲಾಗೆಲ್ಲ ಇದು ಮಾಡಿದ್ವಲ್ಲ ನಾವು, ಸ್ವಸ್ತಿಕ್ ಅಲ್ಲೆಲ್ಲ ಬಂದಿರ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ದೀನಿ ಎಲ್ಲರ ಜೊತೆ. ಶಿವಣ್ಣನ ಜೊತೆ ಒಂದು 10-12 ಫಿಲಮ್ ಮಾಡಿದ್ದೀನಿ. ರಾಘಣ್ಣನ ಜೊತೆ ಸ್ವಸ್ತಿಕ್ ಮಾಡಿದೆ. ನಿಮ್ಮ ಜೊತೆನೇ ಮಾಡೋಕ್ಕಾಗಿಲ್ವಲ್ಲ ಅಪ್ಪು ಅಂತಂದ್ಬಿಟ್ಟು ಅಂತ ಇದ್ದೆ. ಅದೇಗೋ ಗೊತ್ತಿಲ್ಲ. ಹರ್ಷ ಸರು ಅಂಜನಿ ಪುತ್ರದಲ್ಲಿ ಅಯ್ಯೋ, ಆ ಹುಡುಗ ನಿಜವಾಗ್ಲೂ ನನಗೆ ಅವತ್ತು ಅವ್ರದ್ದು ನಾನು ನೋಡಲ್ಲ ಅಂತ ಇದ್ದೆ. ನನ್ನ ಕೈಲಿ ಆಗಲ್ಲ, ಮಗುವಿನಿಂದ ನೋಡ್ದ ಹುಡುಗನ್ನ ಈ ಥರ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹೋಗಲ್ಲ ಅಂದ್ಕೊಂಡಿದ್ದಳು. ಇಡೀ ಕರ್ನಾಟಕದ ಜನತೆನ ಅಷ್ಟು ಜನ ಬಂದಾಗ ಕಡೆಗೆ ನನಗೆ ಇಡೀ ಜೀವಮಾನಕ್ಕೆ ಹೊರಗೋ ಹಾಗಾಗಬಾರ್ದು ಅಂತ ಹೇಳಿ ಹೋದೆ. ಹೆಚ್ಚು ಕಮ್ಮಿ ಅವರು ಇದು ಕಾರ್ಪೊರೇಷನ್ ಸರ್ಕಲಿಂದ ಸ್ಟೇಡಿಯಂ ಒಳಗಡೆ ಹೋಗ್ಬೇಕಾದ್ರೆ ಸುಮಾರು 1.5 ಗಂಟೆ ಕಾಲ ತೊಗೊಂಡಿದ್ದೆ. ಹೋಗ್ಬಿಟ್ಟು ಬಂದೆ. ಅಲ್ಲೇ ನನಗೆ ಜೊತೆಗೆ ಒಬ್ಬರನ್ನ ಕರ್ಕೊಂಡಿದ್ದೆ. ಬಿಡೋಕ್ಕಾಗಲ್ಲ ಅಂದರು. ಇಲ್ಲ ಸರ್, ನಂಗೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಕರೆಕ್ಟ್ ಹೋದಾಗ ಅದ್ರ ಮೇಲೆ ನಿಂತ್ಕೊಂಡಿರೋದೆ. ಎಷ್ಟು ಕ್ಯಾಮ್ರಾ ಫೋಕಸ್ ಆಗಿದೆ ಅಂತಂದರೆ ಅವತ್ತಿನ ದಿವಸ ನನಗೆ ಗೊತ್ತಿಲ್ಲ. ಯಾರೋ US ಇಂದ ನೋಡಿ ಆ ಫೋಟೋನ ನನಗೆ ಕಳಿಸ್ಕೊಟ್ಟಿದ್ದು. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ ಅಷ್ಟೇ. ನನಗೆ ಯಾಕಪ್ಪ ಇವರು ಕಪ್ಪು ಆಗೋಗುತ್ತೆ, ಆ ಮುಖ ಎಲ್ಲಿ ಹೋಯ್ತು, ಈ ಮುಖ ಎಲ್ಲಿ ಹೋಯ್ತು. ಇವತ್ತಿಗೂ ಅವನದು ಮತ್ತು ನಮ್ಮ ವಿಜಯ ರಾಘವೇಂದ್ರ ಸ್ಪಂದನ ನೆನೆಸ್ಕೊಂಡ್ರೆ ನಂಗೆ ಸ್ಪಂದನ ವಿಜಯ ರಾಘವೇಂದ್ರಗಿಂತ ಶೌರ್ಯನ ನೆನೆಸ್ಕೊಂಡಾಗ ನಂಗೆ ತಡ್ಕೊಳಕ್ಕಾಗಲ್ಲ. ಈಗಲೂ ಅಳು ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ಸಂಸಾರ, ಯಾಕೆ ಹಿಂಗಾಗೋಯ್ತು. ಈ ಹುಡುಗ ಇಷ್ಟು ಚಿಕ್ಕ ಹುಡುಗಂಗೆ ಈ ಥರ ಆಗಬೇಕಾಗಿತ್ತಾ ಏನೋ. ಅದಕ್ಕೊಂದು ವಯಸ್ಸು ಅನ್ನೋದಿರುತ್ತೆ. ಅದು ನೋವು ಮಾತ್ರ ಈಗಲೂ ಮನಸ್ಸಿನಿಂದ ಹೋಗಿಲ್ಲ. ನೆನೆಸ್ಕೊಂಡಾಗ ಅಪ್ಪು ಪಾತ್ರ ಬಂದಾಗ
ಅದರಿಂದ ಅವಕಾಶ ನಾನು ಅದೇ ಅಂದೆ, ಇಲ್ಲಿವರೆಗೂ ಆಗಲಿಲ್ಲ ಅನ್ಕೋತಾ ಇದ್ದೆ. ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ಥರ ಅಟ್ಲೀಸ್ಟ್ ಒಂದು ಮಾಡುತ್ತಾರೆ. ಅಂಜನಿ ಪುತ್ರ 3 ಜನದ ಜೊತೆನೂ ಮಾಡ್ದೇನೋ ಒಂದು ಖುಷಿ ಇದೆ. ಆ ಥರ ಎಲ್ಲ ಕೆಲವು ಈ ಥರದ್ದು ಅನುಭವ ಬೇಡ, ನಿಜ ಬೇಡ. ಅದು ಮಾತ್ರ ನಂಗೆ ಅವನದು ಶೌರ್ಯಂದು ಮಾತ್ರ ಇವತ್ತಿಗೂ ನನ್ನ ಪಾಪ ರಾಘು ಚಿಕ್ಕೋನಲ್ವ, ನಾವು ಚಿನ್ನಾರಿ ಮುತ್ತ ಮಾಡಿದಾಗ ಹೌದು ಹೌದು ಅಷ್ಟು ಚಿಕ್ಕ ಹುಡುಗ, ಅಷ್ಟು ಚೆನ್ನಾಗಿದ್ದಿದ್ದು ಸಂಸಾರ ಈ ಥರ ಆಯ್ತಲ್ಲ ಅಂತ. ಬದುಕಲ್ಲಿ ಎಲ್ಲದನ್ನು ಎದುರಿಸಲೇಬೇಕು, ಆದರೆ ಈ ಥರ ಯಾರಿಗೂ ಬದುಕು ಬರಬಾರ್ದು ಅನ್ಸುತ್ತೆ. ವೆರಿ ಸಾರಿ ಫಾರ್ ದ ಅದೇ ಅದು ತೀರಾ ಕೆಟ್ಟ ಟ್ರ್ಯಾಜಿಡಿ. ಯಾತಕ್ಕೆ ಭಗವಂತ ಹೀಗೆ ಮಾಡ್ತಾನೆ? ಬೇಡಪ್ಪ ನನಗೆ ಸಾಗು ಆಯಸ್ಸು ಅಂತ ನರಳ್ಕೊಂಡು ಬಿದ್ದಿರೋರಿಗೆ ಆಯಸ್ಸು ಕೊಟ್ಬಿಡ್ತೀಯಲ್ಲ ಇಂಥ. ಹಂಸಲೇಖ ಅವರು ಒಂದು ಸಾಹಿತ್ಯ ಬರೆದಿದ್ರಮ್ಮ, ದೇವರಿಗೆ ದಯೆ ಇಲ್ಲ, ಸಾವೆದರೂ ಜಯವಿಲ್ಲ ಅಂತ. ಎಷ್ಟು ಸತ್ಯ ನೋಡಿ ಮಾತು. ಅದು ಮಾತ್ರ ತುಂಬ ಅನ್ಯಾಯ. ಏನು ಮಾಡೋದು ಪಾಪ ಹುಡುಗ ಹೆಂಗಿರಬೇಕು, ನಮಗೆ ಹೀಗಾಗುತ್ತಲ್ವ. ಅವನು ಹೆಂಗಿರ ಅಷ್ಟು ಇಷ್ಟಪಟ್ಟು, ಅದು ಅಂಥ ಸುಂದರಿ ಆ ಹುಡುಗಿನ ನೋಡಿದ್ರೇ ಸ್ಪಂದನ ಅಂದರೆ ನೀವು ನೋಡಿದ ತಕ್ಷಣ ನಿಮಗೆ ಸ್ಪಂದಿಸೋ ಥರ ಒಂದು ಇದು. ಆ ಹುಡುಗಿಗೆ ಆ ಥರ ಆಗಬೇಕಾಗಿತ್ತು ಅಂತ ಅಲ್ಲ. ಇವೆಲ್ಲ ಬದುಕಿನಲ್ಲಿ ಇವೆಲ್ಲ ಸಂತೋಷನ ಅಕ್ಸೆಪ್ಟ್ ಮಾಡ್ತೀವಲ್ಲ, ಹಾಗೆ ಇದನ್ನು ತಗೋಬೇಕು ಅಂತ ಅನ್ಸುತ್ತೆ. ಅಷ್ಟು ಸುಲಭ ಅಲ್ಲ, ಅರಗಿಸ್ಕೋಬೇಕಷ್ಟೆ. ಅದು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗುತ್ತೆ. ಕರೆಕ್ಟ್. ನಾನು ಅಪ್ಪಾಜಿ ತೀರ್ಕೊಂಡಾಗ ಅಲ್ಲಿದ್ದೆ, ನಾನು ಆಸ್ಟ್ರೇಲಿಯಾದಲ್ಲಿದ್ದೆ. ರಾತ್ರಿ ಫೋನ್ ನಮ್ಮ ಇವನು ಮಗ ಫೋನ್ ಮಾಡ್ದ, ಹೀಗಾಗೋಯ್ತಂತೆ ಅಂತ. ಇದು 12 ಏಪ್ರಿಲ್ 12. ವಿಷ್ಣು ಸರ್ದು ಹೋಗಿದ್ದೆ. ಶಂಕರ್ನಾಗ್ ಹೋಗಿದೆ. ನಮ್ಮ ಇದ್ರೊಳಗಡೆನೆ ಇಟ್ಟಿದ್ರಲ್ಲ, ಮುಖ ಇಷ್ಟು ದಪ್ಪ ಆಗೋಗಿತ್ತು ರಘುರಾಮ್ ಸರ್. ಆ ಶಂಕರ್ ಅದು ನೋಡಿದಾಗ ಪಾಪ ಬೇಡ ನೋಡುವಂಟು ಅಲ್ಲ ನಾವು ಖುಷಿನ ತಗೊಂಡಾಗ ಅಟ್ಲೀಸ್ಟ್ ಈ ನೆನಪಿನ ಮುಖಾಂತರ ನಾವು ಅವ್ರನ್ನೆಲ್ಲ ನೆನೆಸ್ಕೊಳ್ಳೋದಕ್ಕಾಗತ್ತೆ ಅಷ್ಟೇ. ಇಲ್ಲದೆ ಹೋದ್ರೆ ಇನ್ನೆಲ್ಲ ಆಗಕ್ಕೆ ಸಾಧ್ಯ? ಇವೆಲ್ಲ ಬದುಕಿನಲ್ಲಿ ಬಂದು ಹೋಗುವಂತ ಘಟ್ಟಗಳು ಅಲ್ವಾ. ಸಂತೋಷನ ಎಷ್ಟು ಸಲೀಸಾಗಿ ಅಕ್ಸೆಪ್ಟ್ ಮಾಡ್ತೀವಿ, ಹಾಗೆ ಇದುವೆ. ಬಟ್ ನೆನಪಿನಲ್ಲಿ ಇರ್ತಾರೆ ಅವ್ರು, ನಮ್ಮ ಇರೋ ತನಕ ಅವ್ರ ನೆನಪುಗಳು ನಮ್ಮ ಜೊತೆ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ನಿಜ. ಅದಕ್ಕೆ ನಾವು ಹೇಳೋದು, ಜೀವನ ಬಂದಾಗೆ ನೀವು ಅನುಭವಿಸ್ಕೊಂಡು ಅದನ್ನ ತಳ್ಳಾಕದೆ ಬದುಕೋಬೇಕು ಅನ್ನೋದು ಇದಕ್ಕೆ. ನೋಡಿ, ಇನ್ನೊಂದು ಇದೇ ಥರದಂದ್ರೆ ನಿಮ್ಮ ಪಿಕ್ಚರ್ ನೋಡಿದ್ದೆ ನಾನು, ನೀವು ಆ್ಯಕ್ಟ್ ಮಾಡಿದ್ದು ನಮ್ಮ ಎಡಕಲು ಗುಡ್ಡದ ಚಂದ್ರು, ಕೆಂಪಮ್ಮನ ಕೋರ್ಟ್ ಕೇಸ್. ಅಂದರೆ ನಿಮ್ಮ ಪಾತ್ರನ ಅವರು ಟ್ರೀಟ್ ಮಾಡಿದ ರೀತಿ, ನೀವು ಅದರಲ್ಲಿ ಅಭಿನಯಿಸಿದ ರೀತಿ, ಆ ಒಂದು 60-70 ವರ್ಷದ ರಾಧಾ ರಾಮಚಂದ್ರಮ್ಮ ಅವರು ಆ ಮುಗ್ಧತೆ ಇತ್ತಲ್ಲ ಆ ಪಾತ್ರದಲ್ಲಿ, ಅದು ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಡೈರೆಕ್ಟ್ರು ಚಂದ್ರು ಅವ್ರು ಚೆನ್ನಾಗಿ ಮಾಡಿಸಿದ್ರು. ಅಲ್ಲಿ ಚಂದ್ರು ಒಂದು ತಪ್ಪು ಮಾಡಿದ್ದು ಅಂದರೆ, ತಪ್ಪು ಅಂತಂದರೆ ಅವನ ಕಲ್ಪನೆಗೆ ಹೇಳಿದ್ದು. ಈ ಅಟ್ರಾಸಿಟೀಸ್ ಬಗ್ಗೆ ಅವನು ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದು. ಅದೇ ಆ ಪಾತ್ರಗಳು ಕೆಲವೆಲ್ಲ ಇತ್ತಲ್ಲ ನಡೆದಿರೋವಂಥದ್ದನ್ನು, ಅದನ್ನು ತರಬಾರ್ದಾಗಿತ್ತು. ಬಿಕಾಸ್ ಕೆಂಪಮ್ಮನ ಕೋರ್ಟ್ ಕೇಸ್ ಅಂತಂದರೆ, ಕೆಂಪಮ್ಮನ ನೀನು ಇದಕ್ಕೆ ತರದೇನೆ ಕೇಸ್ ಮಾಡಿದ್ರೆ ಅವಳು ಇದಕ್ಕೆ ಬರಲ್ಲ, ಕಟಕಟೆಗೆ ಬರೋದಿಲ್ಲ. ಹೌದು, ಅದೊಂದು ಪಾಯಿಂಟ್, ಅದು ರಾಂಗ್ ಆಯ್ತು. ಅದೊಂದು ಆಯಿತು. ಆಮೇಲೆ ನಾನು ಆವಾಗಲೇ ಹೇಳಿದೆ, ಇಷ್ಟು ಪಾತ್ರಗಳಲ್ಲಿ ಆ ಮಧ್ಯ ಅದು ಬ್ರೇಕ್ ಆಗೋಯ್ತು. ಈ ಕಥೆನ ಫಸ್ಟು ಇವಳು ತಾಯಿ ಮಗಂದೇ ಇಟ್ಕೊಂಡು ಆ ಮಗುನ ಬೆಳೆಸಿದ ರೀತಿ, ಆ ಮಗು ಬಂದಿದ್ದ ರೀತಿ, ಎಮೋಷನ್ಸ್ನ ತಗೊಂಡು ಇಂಟರ್ವಲ್ ಅಲ್ಲಿ ನೀನು ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ರೆ, ಆಗ ಆಮೇಲೆ ಅವಳು ಜಂಜಾಟ, ಅದು ಹೋರಾಟ, ಅದನ್ನೆಲ್ಲ ಆಮೇಲೆ ತಗೊಂಡಿದ್ದೆ ಚೆನ್ನಾಗಿ. ಆಮೇಲೆ ಏನಾಗೋಯ್ತು ಅಂದರೆ ಬ್ರೇಕ್ ಆಗೋಯ್ತು, ಏನೇನೇನೇನೋ ಕತೆ ಬಂದು ಮಧ್ಯೆ ಬ್ರೇಕ್ ಆಗೋಯ್ತು. ಅವನ ಇದೆಲ್ಲ ಬೇಕಾಗಿರ್ಲಿಲ್ಲ, ಯಾರ್ದು ಅವ್ರದ್ದು ಡಿವೋರ್ಸು ಅದೆಲ್ಲ ಬೇಕಾಗಿರ್ಲಿಲ್ಲ. ಶ್ರೀನಾಥ್ ಅಂತ ಅಡ್ವೊಕೇಟ್ ಇದ್ಮೇಲೆ ಜೂನಿಯರ್ಸಿಗೆ ಮಾಡಿಸ್ತಾರೆ, ಇಲ್ಲ ಅಂತ. ಶ್ರೀನಾಥ್ ಜಿ ಮೇನ್ ಅಡ್ವೊಕೇಟು, ಅದರೊಳಗೆ ಅವ್ರ ಜೊತೆಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಈ ಪಾತ್ರ ಈ ಡಿವೋರ್ಸ್ ಕೇಸ್ಗೋಸ್ಕರ ನೀನು ಇದನ್ನು ತೊಗೊಂಡು ಬಂದ್ರಿ. ಕೆಲವು ನನ್ನ ಆದರೆ ಅವನು ಏನು ಮಾಡ್ದ ಅಂದರೆ ಪಾಪ, ಇವನು ಇದು ರಿಸಲ್ಟ್ ಬಂತಲ್ಲ ಸ್ಟೇಟ್ ಅವಾರ್ಡು, ಫೋನ್ ಮಾಡ್ದ. ರಾಧಾ ಅಂತಲೇ ಕರೀತಾ ಇದ್ದಿದ್ದು. ರಾಧಾ, ನನ್ನ ಪಿಕ್ಚರ್ಗೆ ಅವಾರ್ಡ್ ಬರುತ್ತೆ ಅಂತ ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಿನಗೆ ಬರಲಿಲ್ಲಲ್ಲ, ನನಗೆ ಅತ್ತೇ ಬಿಟ್ಟ, ನಿನಗೆ ಬರಲಿಲ್ಲ, ನನಗೆ ಸಂಕಟ ಆಗ್ತಾಯಿದೆ. ನನಗೂ ಅವಾರ್ಡ್ಗೆಲ್ಲ ನಾನು ಪಾತ್ರ ಮಾಡೋಕ್ಕೆ ಬಂದಾಗ ನಾನು ಯಾವುದೇ ಪ್ರಶಸ್ತಿ ಇದು ಅಂತ ಏನು ನೆಚ್ಕೊಂಡು ನಾನು ಬರಲಿಲ್ಲ, ಸುಮ್ಮನೆ ನಾನು ಬಂದೆ. ಯಾವ ಪ್ರಶಸ್ತಿ ಬಂದಿದೆಪ್ಪ? ಯಾವುದು ನಮ್ದು ಇದು ಆರ್ಟಿಸ್ಟ್ ಅಸೋಸಿಯೇಷನ್, TV ಅಸೋಸಿಯೇಷನಲ್ಲಿ ಜೀವಮಾನ ಲೈಫ್ ಟೈಮ್ ಅಚೀವ್ಮೆಂಟ್, ಜೀವಮಾನ ರಾಜ್ಯೋತ್ಸವ ಪ್ರಶಸ್ತಿ ಇದು ಕೊಟ್ಟಿದ್ದೆ.
ರಾಜ್ಯೋತ್ಸವ ಪ್ರಶಸ್ತಿ ಕೊಡಕ್ಕೆ ನಾನು ಏನು ಅರ್ಹತೆ ಇದೆ ಏ, ಛೀ, ಛೀ, ಛೀ. ಅಂತ ಅಲ್ಲ, ನಾನು ಅದನ್ನ ಅನ್ಕೋತೀನಿ ಅಷ್ಟೇ. ಇಲ್ಲಮ್ಮ, ನೀವು ಅದೇ ತಪ್ಪು ಹೇಳೋದು. ಅಲ್ಲ, ಕೊಟ್ಟಿರೋರು ಯಾರ್ಯಾರು ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ. ಮತ್ತೆ ಅದು ಆ ಪ್ರಶ್ನೆ ಅವ್ರು ಕೇಳ್ಕೋಬೇಕು, ಯಾರು ಅನೌನ್ಸ್ ಮಾಡಿದ್ದು. ಈ ರೀತಿ ತುಂಬಾ ಜನ, ಸಾಕಷ್ಟು ಜನ. ಇತ್ತೀಚೆಗಷ್ಟೇ ನಾನು ಇನ್ನೊಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ನನ್ನ ಮಗಳನ್ನ ಪ್ರೋಗ್ರಾಮ್ ಮಾಡಿಸಿ, ನನಸಾದ ಕನಸು ಅಂತ. ಅದರಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ, ಅದು ಸಿನಿಮಾ ಬಿಟ್ಟು ಮಾಡುವಂಥ ಕಾರ್ಯಕ್ರಮ. ಅಮ್ಮ, ಆತ ಒಬ್ಬ ಮುಸಲ್ಮಾನನಾಗಿ 11,000 ಕನ್ನಡ ಪುಸ್ತಕಗಳನ್ನ ಇಟ್ಬಿಟ್ಟು ಒಂದು ಲೈಬ್ರರಿ, ಗುಡಿಸ್ಲಲ್ಲಿ ಲೈಬ್ರರಿ ಕಟ್ಟಿದ್ದಾರೆ. ಆ ಲೈಬ್ರರಿನ ಸುಟ್ಟಾಕಿದ್ದಾರೆ. ಆಮೇಲೆ ಆ ಮನುಷ್ಯ ಛಲ ಬಿಡದೆ ಇಷ್ಟಕ್ಕೂ ಆತ ಡ್ರೈನೇಜ್ ಕ್ಲೀನರ್, ನೋಡಿ, ಡ್ರೈನೇಜ್ನ ಕ್ಲೀನ್ ಮಾಡಿಕೊಂಡು ಕನ್ನಡ ಲೈಬ್ರರಿ ಮಾಡಬೇಕು ಅಂತ ಇವಾಗ ಒಂದು ಶೀಟಲ್ಲಿ ಮಾಡ್ಕೋತಿದ್ದಾರೆ. ಅವ್ರು ಕನ್ನಡ ಮಾಡಿದ್ದೇನೆ ಈ ಲೈಬ್ರರಿ. ರಾಜ್ಕುಮಾರ್ ಅವ್ರ ಅಭಿಮಾನಿ ಅಂತವ್ರು, ಅಣ್ಣವ್ರ ಸಿನಿಮಾಗಳು ನೋಡಿ, ಅಭಿಮಾನ ಅನ್ನೋ ಹೆಸರಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಮಾಡ್ಕೊಂಡು 1000 ಜನ ಇರೋಬ್ಬ ಇದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಮಾತಾಡಲ್ಲ ನಾನು. ಇಂಥವ್ರಿಗೆ ನಾನು ಹೇಳೋದು, ಇಂಥವ್ರಿಗೆ ಕೊಡ್ಬೇಕಮ್ಮ, ಇಂಥವ್ರಿಗೆ ಅದನ್ನ ಗುರುತಿಸ್ಬೇಕು. ಇವಾಗ ನೀವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ, ಮಾಡ್ಕೊಂಡ್ ಬಂದಿದ್ದೀರಾ? 73ರಿಂದ 20 ಮಾಡ್ಕೊಂಡ್ ಬಂದಿದ್ದೀರಾ. ಒಂದು ರಾಜ್ಯೋತ್ಸವ ಡಿಸರ್ವ್ ಇಲ್ವಾ? ಇದು ಕೆಂಪೇಗೌಡ ಮಾತ್ರ ನಮ್ಮ ಇವರು ಇಲ್ಲಿ ನಮ್ಮ ಕಾರ್ಪೊರೇಷನ್ ಇವರು ಕಾರ್ಪೊರೇಟರ್ ಆಗಿದ್ರಲ್ಲ, ಅವ್ರು ಏನೋ ಮಾತು ಬಂತು ಹಿಂದ್ಗಡೆನೆ. ನಮಗೆ ಅಸೋಸಿಯೇಷನ್ ಇದೆ ನಮ್ಮ JP ನಗರ ಅವ್ರು ಕೇಳಿದ್ರು. ಆಮೇಲೆ ಏನೋ ಮಾತು ಬಂತು, ನಿಮಗೆ ಇನ್ನೇನು ಅನೌನ್ಸ್ ಮಾಡಬೇಕು, ನಿಮಗೆ ಬಂದಿಲ್ಲ. ಇಲ್ಲ ಮೇಡಮ್, ಬಹುಶಃ ನನಗೆ ಅರ್ಹತೆ ಇಲ್ಲ ಅನ್ಸುತ್ತೆ, ನಾನೇನೋ ಒಂದು ಸಣ್ಣ ಇದು ಸ್ಮಾಲ್ ಟೈಮ್ ಆರ್ಟಿಸ್ಟ್ ಅಂತೆಲ್ಲ ಹಾಗೆ ಅಂತಂತ. ಅಂದರೆ ನನಗೆ ಬೇಜಾರಿದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಇಷ್ಟು ವರ್ಷ ಕಲಾವಿದೆಯಾಗೇ 55 ವರ್ಷ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದು ರೆಕಗ್ನಿಷನ್ ಇರ್ಬೋದಾಗಿತ್ತು ಅಂತ ಅನಿಸುತ್ತೆ. ಅದಿಲ್ಲ. ಇದು ಕೋಳಿತಾಳು, ಇದು ರಾಮರಾಮರೇಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು. ರಾಮರಾಮರೇಲಿ ಸೆಕೆಂಡ್ ಹಾಫ್ ಬರೋವಾಗ ಪ್ರತಿಯೊಬ್ಬರು ಆ ಪಾತ್ರದ ಬಗ್ಗೆ ಬಹಳ ತುಂಬ ಮೆಚ್ಚುಗೆ ಕೊಟ್ಟರು ನನಗೆ. ನಾನು ಅದನ್ನು ಅವ್ರಿಗೆ, ಯಾರು ನಿಸರ್ಗ ಪ್ರಿಯ ಬರೆದ್ರಲ್ಲ ಡೈಲಾಗ್ಸ್, ಸಂಭಾಷಣೆ, ನಾನು ಅವ್ರಿಗೆ ಕೊಟ್ಟೆ. ಎಂಥ ಸಂಭಾಷಣೆ ಬರೆದಿದ್ರು, ಅದ್ಭುತ. ಆ ಸಿನಿಮಾನೇ ಅದ್ಭುತ. ಅದ್ರೊಳಗೆ ಆ ಸೆಕೆಂಡ್ ಹಾಫ್ನಲ್ಲಿ ಬರೋ ಸಂಭಾಷಣೆಗಳಿದೆಯಲ್ಲ, ಸತ್ಯ. ಇದೆಲ್ಲ ನನಗೆ ಅದೃಷ್ಟ ಅಂತ ಅನ್ಕೋತೀನಿ. ಆಮೇಲೆ ಕೋಳಿತಾಳಿಗೆ ಹುಡುಗ ಬಂದು ಇಲ್ಲೇ ನಮ್ಮ ಮನೆಗೆ ಬಂದು, ಅಭಿಲಾಷ್ ಶೆಟ್ಟಿ, ಕೋಳಿತಾಳು ಅಂತ ಹೇಳಿ ಒಂದು ಇದ್ರದ್ದು ದಕ್ಷಿಣ ಕನ್ನಡ ಭಾಷೆ, ತುಳು ಭಾಷೆ ಅಲ್ಲಿ ಕುಂದಾಪುರ ಲ್ಯಾಂಗ್ವೇಜಲ್ಲಿ, ಕುಂದಾಪುರ ಕನ್ನಡ ಅಂತಲೇ ಇದೆ ಅದು. ಆ ಭಾಷೆಯಲ್ಲಿ ಅವರಿಗೆ ಸಹಜವಾಗಿ ಅಭಿನಯಿಸೋ ಆರ್ಟಿಸ್ಟ್ ಬೇಕಾಗಿತ್ತು, ಎಲ್ಲೂ ಎಕ್ಸಾಜರೇಟ್ ಮಾಡಬಾರ್ದಾಗಿತ್ತು. ಅದನ್ನು ಅವ್ರು ರಾಮರೇ ನೋಡಿಕೊಂಡು ನಮ್ಮ ಮನೆಗೆ ಬಂದು ಈ ಥರ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೋದರೆ ಫಸ್ಟ್ ಟೇಕ್ ಇದರಿಂದ ಶಾರ್ಟಿಂದ ಹಿಡಿದು ಎಂಡ್ ಶಾರ್ಟ್ವರೆಗೂ ನಾನೇ. ಬಿಸಿಲು ಚಿತ್ರದುರ್ಗದ ಹೋಗಿ ಮಾಡಿಕೊಂಡು ಬಂದಿದ್ದೀನಿ. ನನಗೆ ಅವ್ನು ದುಡ್ಡು ಕೊಡಲಿಲ್ಲ ಅಂತ ಸಂಕಟ ಆಗಲಿಲ್ಲ. ನಾನು ಡಬ್ಬಿಂಗ್ ಮಾಡಿದ್ರೆ ದುಡ್ಡು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವನು ಯಾರ್ದೋ ವಾಯ್ಸ್ನ ಹಾಕಿದಾನಲ್ಲ, ಇವತ್ತಿಗೂ ನನಗೆ ಅವನೊಬ್ಬನ್ನ ನಾನು ಇವತ್ತಿಗೂ